ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸ್ಪೆಷಲ್ ಅಂತ ಅಂದರೆ ಈಗ ಕಾರ್ತಿಕೆ ಆಯ್ತಲ್ಲ, ಹಂಗಾಗಿ ಶಿವನ ದೇವಸ್ಥಾನದಲ್ಲಿ ನಿಮ್ಗೆ ಯಾಕೆ ಬೇಕದು? ಇವತ್ತು ಲಕ್ಷ ದೀಪೋತ್ಸವ ಇದೆ. ಆ ಕಾರಣ ನಾವು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನಾನು ಈ ಸಮಯದಲ್ಲಿ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಬೆಳಗ್ಗೆ ಮಾಡೋದ್ರೆ ಬೇರೆ ವಿಡಿಯೋ ಮಾಡ್ತಾಯಿದ್ದೆ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಈಗ ಲಕ್ಷ ದೀಪೋತ್ಸವ ಇರೋ ಕಾರಣ ಈಗ ಮಾಡ್ತಾಯಿದ್ದೀನಿ. ಈಗ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಲಕ್ಷ ದೀಪೋತ್ಸವ ನೋಡಿಕೊಂಡು ಅಲ್ಲಿಂದ ಪ್ರಸಾದ ತಿನ್ಕೊಂಡು ಮನೆಗೆ ಬರಬೇಕು. ಅಲ್ಲಿ ಗಂಟ ಏನೇನು ವೀಡಿಯೋಗಳು ಮಾಡ್ತೀನಿ, ಹಾಗೆ ಏನೇನು ಕಂಟೆಂಟ್ ವೀಡಿಯೋಗಳು ಸಿಗ್ತದೋ ಹಾಗೆ ದೇವಸ್ಥಾನದ ಏನೇನು ವೀಡಿಯೋ ಸಿಗ್ತದೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇಲ್ಲಿ ಪಕ್ಕದಲ್ಲೆಲ್ಲೋ ಬ್ಲಾಸ್ಟರ್ ಸ್ಟಾರ್ ಹೊಡಿತಾ ಇದ್ದಾರೆ, ಬನ್ನಿ ನೋಡೋಣ. ಗೈಸ್, ನನ್ನ ಜೊತೆಗೆ ನಮ್ಮ ಚಿಕ್ಕಪ್ಪರೆಲ್ಲ ಬರ್ತಿದ್ರು ಗೈಸ್. ಅವ್ರು ಎಲ್ಲೋದ್ರು ಅದನ್ನೇ ಕಾಣಿಸ್ತಾ ಇಲ್ಲ. ಅವ್ರು ಈ ರೋಡಲ್ಲಿ ಬರ್ತಾಯಿದ್ರು, ಎಲ್ಲೋದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲೋದ್ರು ಕಾಣ್ತಾ ಇಲ್ವಲ್ಲ ಅವರು. ಸರಿ ಬನ್ನಿ ಗೈಸ್, ಆಯ್ತು, ಏನು ಮಾಡೋಕ್ಕಾಗಲ್ಲ. ಅವ್ರು ಬರಲಿಲ್ಲ ಅಂತಂದರೆ ನಾವು ನಮ್ಮ ಪಾಡಕ್ಕೆ ನಾವು ದೇವಸ್ಥಾನ ಕಡೆ ಹೋಗಬೇಕು. ಹೀಗಾಗಿ ಇವತ್ತು ಈ ಶಿವನ ದೇವಸ್ಥಾನ ಮತ್ತು ಅಲ್ಲಿ ಹಳೆ ಶಿವನ ದೇವಸ್ಥಾನ ಅದು ಐತೆ. ಎಲ್ಲೆಲ್ತು ಫುಲ್ಲು ಲೈಟಿಂಗ್ಸ್ ಐತೆ, ನೋಡಬೇಕು. ಅಲ್ಲಿ ದೀಪೋತ್ಸವ ಮಾಡ್ತಾರೆ. ಆಗಲಿಂದ ನೋಡೋದಂಗೆ ಕಥೆಗಳು ನಡೀತಾ ಇತ್ತು. ಮೋಸ್ಟ್ಲಿ ಈಗ ಫಸ್ಟು ಕಥೆ ಹತ್ರ ಹೋಗೋಣ, ಆಮೇಲೆ ಶಿವನ ದೇವಸ್ಥಾನ ಹತ್ರ ಹೋಗೋಣ. ಶಿವನ ದೇವಸ್ಥಾನ ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಎರಡು ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ. ಒಟ್ಟಿನಲ್ಲಿ ಫಸ್ಟು ಯಾವ್ದಾರು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಈಗ ಫಸ್ಟು ಈ ಕಡೆ ದೇವಸ್ಥಾನಕ್ಕೆ ಹೋಗೋಣ. ನೋಡ್ಬೋದು, ಈ ಕಡೆ ಇಲ್ಲೊಂದು ಹಳೆ ಶಿವನ ದೇವಸ್ಥಾನ ಐತೆ, ಲಕ್ಷ್ಮೀ ದೇವಿ ದೇವಸ್ಥಾನ ಎರಡೂ ಐತೆ. ಆ ಜಾಗದಲ್ಲಿ ಈಗ ಇದು ಮಾಡ್ತಾಯಿದ್ದಾರೆ, ಹಾಗಾಗಿ ದೇವಸ್ಥಾನ ತೊಗೊಳ್ಬೇಕು. ಇಲ್ಲಿ ನೋಡ್ಬೋದು ನೀವು, ಜನಗಳು ಆಲ್ರೆಡಿ ಕಥೆಯನ್ನು ಕೇಳ್ಕೊಂಡು ಈಗ ಎಲ್ಲರೂ ಅವರ ಪಾಡಿಗೆ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈಗ ಬರ್ತೀನಿ. ಇಲ್ಲ, ನಾನು ಆಗಲೇ ಬಂದಿದ್ದೆ, ಆದರೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನನ್ನ ಫೋನಲ್ಲಿ ವೀಡಿಯೋ ಕ್ಯಾಮ್ರಾ ಮಾಡೋಕ್ಕೆ ನನ್ನಲ್ಲಿ ಚಾರ್ಜ್ ಇರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಈಗ ಮಾಡ್ತಾಯಿದ್ದೀನಿ. ಹಾಗೆ ಹೋಗಿ ನೋಡಬೇಕು ಯಾವ ಥರ ಮಾಡಿದ್ದಾರೆ ಅಂತ. ಮುಂದೆ ಹೋಗೋಣ ಈಗ. ಗೈಸ್, ನಾನು ಹೋಗೋಷ್ಟಲಿಗೆ ಜನ ಎಲ್ಲ ತುಂಬ ಕಮ್ಮಿ ಆಗಿದ್ರು. ಹಂಗಾಗಿ ನನಗೆ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕೆ ತುಂಬ ಸಮಯ ಸಿಕ್ತು. ಹಾಗಾಗಿ ದೇವ್ರನ್ನ ಕೈ ಮುಗಿದ್ಬಿಟ್ಟು ಅಲ್ಲೇ ದೀಪಾರಾಧನೆ ನೋಡೋತ್ರ ಹೋದೆ. ಗೈಸ್, ನೀವು ನೋಡ್ಬೋದು, ಸಿಕ್ಕಾಗುತ್ತೆ ಜನ ಇದ್ದಾರೆ. ಈಗ ತುಂಬ ಚೆನ್ನಾಗಿ ಕೇಳಿಸ್ತಾ ಇರ್ಬೋದು ಅನಿಸುತ್ತೆ. ನೋಡಿ, ತುಂಬ ಚೆನ್ನಾಗಿ ಲೈಟಿಂಗ್ಸು, ದೀಪ ಆರಾಧನೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಜನ ತುಂಬ ಚೆನ್ನಾಗಿ ಸೇರಿದ್ದಾರೆ. ಗೈಸ್, ಅನ್ನದಾಸೋಹ ನಡೀತಾ ಇದೆ. ಬನ್ನಿ ಹೋಗೋಣ. ಈಗ ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ಇಸ್ಕೊಂಡು ಆ ಶಿವನ ದೇವಸ್ಥಾನಕ್ಕೆ ಇನ್ನೊಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಬನ್ನಿ, ಒಂದು ಪ್ಲೇಟ್ ಪ್ರಸಾದ ಇಸ್ಕೊಳ್ಳೋಣ. ನೋಡ್ಬೋದು, ಅಲ್ಲಿ ದೇವಸ್ಥಾನದ ಪ್ರಸಾದ ಮುಗಿಸ್ಕೊಂಡು ತಾಯಿದು ಮತ್ತು ಶಿವಪ್ಪನ ಮುಗಿಸ್ಕೊಂಡು ಈಗ ಶಿವನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದಾರೆ ಎಲ್ಲರೂ. ನೀವು ನೋಡ್ಬೋದು ಜನಗಳನ್ನ. ನಾವು ಈಗ ಪ್ರಸಾದ ತೊಗೊಂಡು ಅಡುಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಪ್ರಸಾದ ಏನಾಗ್ತಿತ್ತು, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ದೇವ್ರ ಸೇವೆ ಮಾಡ್ಕೊಂಡು
ಅದಾದಮೇಲೆ ಪ್ರವೇಶಿಸ್ಕೊಳಕ್ಕೆ ಹೋಗಬೇಕು. ಗೈಸ್ ನೀವೆಲ್ಲ ನೋಡ್ಬೋದು ಎಷ್ಟೊಂದು ವೆಹಿಕಲ್ ಎಲ್ಲ ನಿಂತೈತೆ ಇಲ್ಲಿ, ಜನ ಇನ್ನೂ ಬರ್ತಾನೆ ಇದ್ದಾರೆ. ಗೈಸ್ ಈ ದೇವಸ್ಥಾನದ ಹಳೆ ಪುರಾತನವಾದ ಸಂಪ್ರದಾಯಗಳಿವೆ. ಏನಂತ ಅಂದರೆ ಪ್ರತಿ ಕಾರ್ತಿಕೆ ಮಾಸ ಆದ 3 ದಿನಕ್ಕೆ ಇಲ್ಲಿ ದೀಪಾರಾಧನೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ದೀಪಾರಾಧನೆ ಆಗ್ತಾ ಇದೆ ಗೈಸ್ ಇವತ್ತು. ಬನ್ನಿ ಮತ್ತೆ ಮುಂದೆ ಹೋಗೋಣ. ಈಗ ಗೈಸ್ ನಮ್ಮ ದೊಡ್ಡಪ್ಪರು ಬಂದರು. ಬರಬೇಕು ಪೂಜಾರು, ಈಗ ಬರ್ತಾ ಇದ್ದೀರಿ? ಅಲ್ಲ ನೀವು ಹೆಂಗೆ ನಡೀತಿದೆ? ನಮ್ದೆಲ್ಲ ಸೌಖ್ಯವಾಗೆಲ್ಲ ನಡೀತೈತೆ. ಮತ್ತೆ ಪ್ರಸಾದ ಎಲ್ಲ ನಡೀತಿದೆಯಾ? ತುಂಬ ಚೆನ್ನಾಗಿ ನಡೀತಾ ಇದೆ. ನೋಡ್ಬೋದು ನೀವು, ಫುಲ್ ಎಲ್ಲ ಫುಲ್ ಲೈಟಿಂಗ್ಸ್ ಮಾಡಿದ್ದಾರೆ. ಬನ್ನಿ ಈಗ ದೇವಸ್ಥಾನದ ಒಳಗೆ ಹೋಗುವ. ದೇವಸ್ಥಾನ ಕ್ಲೋಸ್ ಮಾಡಿದರೆ, ಯಾಕಂದರೆ ಹೊರಗಡೆ ಲಕ್ಷ ದೀಪೋತ್ಸವ ನಡೀತಾರಕ್ಕೆ ಇದೆಲ್ಲ ಕ್ಲೋಸ್ ಆಗೈತೆ, ನೋಡ್ಬೋದು. ಗೈಸ್ ನಮ್ಮ ಪೂಜಾವ್ರು ಏನೋ ಹೇಳ್ತಾವ್ರೆ ಅಂದ್ಬಿಟ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟು ಕೇಳೋಣ ಅಂತ ನಿಂತ್ಕೊಂಡ್ರೆ ಅವರು ಅದು ಯಾರ ಬಗ್ಗೆನೂ ಮಾತಾಡ್ತಾವ್ರೆ. ನಾವು ಇದೇನು ಮಾತಾಡ್ತಾರೆ ಅಂದ್ಬಿಟ್ಟು ನಾನೇ ನಿಂತ್ಕೊಂಡ್ರೆ ನಾನು ಫುಲ್ ಶಾಕು. ಹೌದು, ಗೊತ್ತಿಲ್ಲ, ಅಲ್ಲೇ ಪೂಜಾರ ಕೇಳಿ. ಗೈಸ್ ಅದೇನೋ ನಮ್ಮ ಚಿಕ್ಕಪ್ಪರಲ್ಲಿ ಮಾತಾಡ್ತಿದ್ರೆ, ಇಲ್ಲಿ ವಿಘ್ನೇಶ್ವರ ನೋಡ್ಬೋದು ನೀವು, ಎಷ್ಟು ಚೆಂದಾಗಿದೆ. ಮತ್ತು ಇಲ್ಲಿ ಲಕ್ಷ ದೀಪೋತ್ಸವಕ್ಕೆ ಜನಗಳನ್ನ ತೋರಿಸ್ತೀನಿ, ಎಷ್ಟೊಂದು ಜನ ಬಂದಿದ್ದಾರೆ. ಗೈಸ್ ಆಗಲೇ ದೀಪೋತ್ಸವ ಸ್ಟಾರ್ಟ್ ಆಗಿದೆ ಗೈಸ್. ಓ ಮೈ ಗಾಡ್, ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಪಟ್ಟಿ. ಗೈಸ್ ನೀವು ನೋಡ್ಬೋದು ಅಲ್ಲಿ ಎಷ್ಟೊಂದು ಜನ ಆಯಿತು ಅಂತ ಅಂದರೆ, ಶಿವನ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವಕ್ಕೆ ಪ್ರತಿ ಸರಿನೂ ಅಷ್ಟೇ ಸಿಕ್ಕಾಪಡೆ ಜನ ಸೇರ್ತಾರೆ. ನನಗೆ ಈ ಸರಿನೂ ಸಿಕ್ಕಾಪಡೆ ಜನ ಸೇರಿದರು. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದೆ ಗೈಸ್. ಮತ್ತು ಗೈಸ್ ಇನ್ಯಾವುದರ ಹೊಸ ಯಾವ ಥರ ದೇವಸ್ಥಾನದ್ದು ಇಲ್ಲಾಂದರೆ ಫ್ರೆಂಡ್ಸ್ ಯಾರ್ದು ಸಿಗ್ತಾಯಿಲ್ಲ, ಸಿಕ್ಕಿದ್ರೆ ಪಕ್ಕ ವೀಡಿಯೋ ಮಾಡ್ತೀನಿ. ಈ ಸದ್ಯಕ್ಕೆ ಅಷ್ಟೇ ಗೈಸ್ ವಿಷಯ.